ಭಗವಂತ ಕೆಟ್ಟದ್ದು ಮಾಡೋದೇ ಇಲ್ಲ, ನೆನ್ಪಿಟ್ಕೋಬೇಕು. ಭಗವಂತ ಕೆಟ್ಟದ್ದು ಮಾಡೋದೇ ಇಲ್ಲ. ದೇವರ ವೈಭವ ಇದು. ಅವನ ಬೆರಳು ಕಟ್ಟಾಗೋಯ್ತು. ವೀರಪ್ಪನಂತ ಹಿಡ್ಕೊಂಡವನ ಬಲಿ ಕೊಡ್ಲಿಕ್ಕೆ ಅಂತ ಹೊರಟ. ನಾನು ಬೆರಳು ಹೋದ್ರೆ ದೇವ್ರು ಒಳ್ಳೇದು ಮಾಡ್ದ ಅಂತ ಹೇಳಿದೆ, ನಿನ್ನ ಜೈಲಿಗೆ ಹಾಕಿದರೆ ಒಳ್ಳೇದು ಮಾಡ್ದ ಅಂತ ಹೇಳಿದೆ. ಏನು ವಿವರಣೆ ಕೊಡು? ಮಕ್ಕಳನ್ನ ಹೊಡಿತಾರೆ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತೇಳಿ. ಮಗು ಸಿಟ್ಟು ಬರುತ್ತೆ, ಯಾಕೆ ಹೊಡಿತಾರೆ ಅಂತೇಳಿ. ಹೊಡಿದೇ ಹೋಗಿದ್ರೆ ನಾಳೆ ಓದೋದೇ ಇಲ್ಲ, ಫೇಲ್ ಆಗಿಬಿಡ್ತಾರೆ. ಭಗವಂತ ಕೆಟ್ಟದ್ದು ಮಾಡೋದೇ ಇಲ್ಲ, ನೆನ್ಪಿಟ್ಕೋಬೇಕು. ಭಗವಂತ ಕೆಟ್ಟದ್ದು ಮಾಡೋದೇ ಇಲ್ಲ. ದೇವರ ವೈಭವ ಇದು. ದೇವ್ರನ್ನ ಕೆಟ್ಟದ್ದು ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಇವರು ಕೆಟ್ಟವರು ಅಂತ ಅಷ್ಟೇ ಅರ್ಥ. ಅದು ಹಿಂದೆ ಹೇಳಿದ್ದೇನೆ, ಜ್ಞಾಪಿಸ್ತೇನೆ ಅಷ್ಟೇ. ದೇವ್ರು ಎಂದೂ ಕೆಟ್ಟದ್ದು ಮಾಡೋದಿಲ್ಲ, ಗಟ್ಟಿ ಮಾಡ್ಕೋಬೇಕದ. ಅದು ಗೊತ್ತಿಲ್ಲದೆ ನಮ್ಗೆ ದೇವ್ರು ಕೆಟ್ಟದ್ದು ಮಾಡ್ದ, ದೇವ್ರ ಕಾಲು ಕಳೆದ, ದೇವ್ರು ಹಾಳು ಮಾಡದ ಅನ್ಬಾರದು. ಅವನು ಕೆಟ್ಟವರಾದ್ರೆ ಮಾತ್ರ ಕೆಟ್ಟದನ್ನು ಮಾಡ್ತಾನೆ. ದೇವರು ದೋಷರಹಿತ, ಸಕಲ ದೋಷರಹಿತ, ಕೆಟ್ಟದ್ದು ಹೇಗೆ ಮಾಡ್ತಾನೆ? ಗುಣ ಇಲ್ದವನು ಕೆಟ್ಟದ್ದು ಮಾಡ್ತಾನೆ. ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಅವನೇ ಕೆಟ್ಟದ್ದು ಮಾಡ್ತಾನೆ, ಮಾಡೋದಿಲ್ಲ. ಮತ್ತೆ ಕೆಟ್ಟದ್ದು ಆಯ್ತಲ್ಲ ಅಂತ ಕೇಳಿದ್ರೆ, ಹಿಂದೆ ಕಥೆ ಹೇಳಿದ ಜ್ಞಾಪಕ ಇರಬೇಕು. ರಾಜ ಮಂತ್ರಿ ಇಬ್ರು ಇರ್ತಾರೆ, ಭಾರಿ ಆಪ್ತರು ಇಬ್ರು ಕೂಡ. ಒಂದ್ ದಿವಸ ಹಣ್ಣು ಹೆಚ್ಚುತ್ತಾ ಇದ್ದ ರಾಜ ಅವನ ಬೆರಳು ಕಟ್ಟಾಗೋಯ್ತು. ಓಡ್ಗಾಡಾಡ್ದ. ಮಂತ್ರಿ ಒಂದು ಅಭ್ಯಾಸ ಮಾಡ್ಕೊಂಡಿದ್ದು, ಏನೇ ಆದ್ರೂ ದೇವ್ರು ಒಳ್ಳೇದು ಮಾಡ್ದ ಅಂತ ಹೇಳ್ತಿದ್ದ. ದೇವ್ರು ಒಳ್ಳೇದು ಮಾಡ್ದ ಅಂತ ತಕ್ಷಣ ದೇವ್ರು ಒಳ್ಳೇದು ಮಾಡ್ದ ಅಂತ ಹೇಳ್ಬಿಟ್ಟ. ರಾಜನಿಗೆ ಬೆಂಕಿ ಸಿಟ್ಟು ಬಂತು. ಓಹೋ, ನನ್ನ ಕೈ ಹೋದ್ರೆ ಇವನು ಕೆಲಸ ತಿಳ್ಕೊಂಡಿದ್ದಾನೆ, ಇವನು ದುಷ್ಟ ಅಂತ ತಿಳ್ಕೊಂಡು ಜೈಲಿಗೆ ಹಾಕಿ ಅಂತ ಹೇಳಿ ಒಂದು ಟೆಸ್ಟ್ ಅರೆಮನೆಗೆ ಹಾಕಿ ಅಂತ ಕರ್ಕೊಂಡು ಹೋದ್ರು ಅವನ್ನ. ಸುಮ್ಮನೆ ಹೋಗ್ಬಾರ್ದೆ, ದೇವ್ರು ಒಳ್ಳೇದು ಮಾಡ್ದ ಅಂತ ಹೇಳಿದ್ರೆ ಹೋದವ್. ಮತ್ತೆ ಅವನು ರಾಜನಿಗೆ ಇನ್ನೂ ಕೋಪ ಬಂತು. ಸೀದಾ ಮನೆ ಬಿಟ್ಟು ಬೇಟೆ, ರಾಜರೆಲ್ಲ ಬೇಟೆ ಆಡೋದು ಎಲ್ಲ ಕ್ಲಬ್ಗೆ ಹೋಗ್ತಾರ, ಹಾಗೆ ಬೇಟೆಗೆ ಹೊರಟುಬಿಟ್ಟ. ಅವನು ಎಲ್ಲೋ ಡಿಸ್ಟರ್ಬ್ಡ್ ಮೈಂಡ್ ಇತ್ತು. ಯಾರು ವೀರಪ್ಪನಂತ ಹಿಡ್ಕೊಂಡವನ ಬಲಿ ಕೊಡ್ಲಿಕ್ಕೆ ಅಂತ ಹೊರಟ. ಇನ್ನೇನು ಕಥೆ ಮುಗಿತವಂತು. ಅವನು ಪುರೋಹಿತ ಬಂದ, ನೋಡ್ದ, ಅದೇನೋ ಬಟ್ಟೆ ಕಟ್ಟುಗಳಿಲ್ಲ, ಬಿಚ್ಚು ಅಂತ ಹೇಳಿದ. ನೋಡ್ತಾನೆ ಬೆರಳೇ ಇಲ್ಲ. ಅವನು ಹೇಳಿದ, ಬಲಿ ಇತ್ತವನು ಕೊಡಬಾರದು, ಊನಾಂಗರನ್ನ ಬಲಿ ಕೊಡಬಾರದು, ಬಿಟ್ಟು ಬಿಡು ಅಂತ ಹೇಳಿದ. ಅವನು ಬಂದ್ಬಿಟ್ಟ ಮನೆಗೆ ವಾಪಸ್. ಮಂತ್ರಿನ ಕರೆದ. ಮಂತ್ರಿ, ಇವತ್ತು ಭಾರಿ ಬೇಜಾರಾಗಿತ್ತು, ಮಾತಾಡಿದೆ, ಹೋಗ್ಲಿ ಬಿಡು, ನಿನ್ನ ಮಾತಿಗೆ ಅರ್ಥ ಆಗಲಿಲ್ಲ. ನಾನು ಬೆರಳು ಹೋದ್ರೆ ದೇವ್ರು ಒಳ್ಳೇದು ಮಾಡ್ದ ಅಂತ ಹೇಳಿದೆ, ನಿನ್ನ ಜೈಲಿಗೆ ಹಾಕಿದರೆ ಒಳ್ಳೇದು ಮಾಡ್ದ ಅಂತ ಹೇಳಿದೆ. ಏನು ವಿವರಣೆ ಕೊಡು ಅಂತ ಹೇಳಿದ. ರಾಜ, ಅರ್ಥ ಆಯ್ತಾ ನಿನಗೀಗ? ಏನು ಗೊತ್ತಾ, ನೀನ್ ಬೆರಳು ಹೋದ್ರೆ ತಲೆ ಹೋಗ್ತಿತ್ತು, ನೆನ್ಪಿಟ್ಟುವ. ಬೆರಳು ಹೋಗಿದ್ದಕ್ಕೆ ತಲೆ ಉಳ್ಕೊಂಡಿದೆ, ಅರ್ಥ ಆಯ್ತಾ ಈಗ? ರಾಜನಿಗ ಈಗ ಹೌದಲ್ಲ, ಒಂದು ಹೋಗಿದ್ ನಾವು ಕೆಟ್ಟದ್ದು ಅಂತ ತಿಳ್ಕೊಂಡು ಒಳ್ಳೇದು ಮಾಡಿದ್ದಾನೆ ದೇವರೀಗ. ಸರಿ, ನಿನ್ನ ಜೈಲಿಗೆ ಹಾಕಿದ್ದ ಯಾಕೆ ಒಳ್ಳೇದಾಯ್ತು ಅಂತ ಕೇಳಿದ್ರೆ, ರಾಜ, ದೇವರಾಣಿ ಒಳ್ಳೇದು ಮಾಡದ. ನೀನೇನಾದ್ರೂ ಕೊಂಡು ಜೈಲಿಗೆ ಹಾಕ್ತಾ ಹೋಗಿದ್ರೆ ನಿನ್ ಜೊತೆ ನಾನೂ ಬರ್ತಿದ್ದೆ ಕಾಡಿಗೆ, ಇಬ್ಬರೂ ಕಾಡಿಗೆ ಹೋಗ್ತಾ ಇದ್ವಿ, ನಿನ್ ಕೈ ಇಲ್ಲ ಬಿಡ್ತಿದ್, ನನ್ನ ತಲೆ ಹೋಗ್ತಿತ್ತು, ಗೊತ್ತಾಯ್ತಾ ಅಂತ ಹೇಳಿದರೆ. ನಮಗೆ ಅರ್ಥ ಆಗಲ್ಲ, ತಕ್ಷಣ ಆಮೇಲೆ ಅರ್ಥ ಆಗಬೇಕು. ಮಕ್ಕಳನ್ನ ಹೊಡಿತಾರೆ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತೇಳಿ. ಮಗು ಸಿಟ್ಟು ಬರುತ್ತೆ, ಯಾಕೆ ಹೊಡಿತಾರೆ ಅಂತೇಳಿ. ಹೊಡಿದೇ ಹೋಗಿದ್ರೆ ನಾಳೆ ಓದೋದೇ ಇಲ್ಲ, ಫೇಲ್ ಆಗಿಬಿಡ್ತಾರೆ. ತಂದೆ ತಾಯಿಗಳು ಮಕ್ಕಳನ್ನ ಹೊಡೆಯೋದು ಯಾತಕ್ಕೆ? ಒಳ್ಳೇದಾಗಲಿ ಅಂತೇಳಿ. ಇದಲ್ಲ, ದೇವರು ನಮಗೆ ಕೆಟ್ಟದ್ದು ಮಾಡೋದಿಲ್ಲ, ಮಾಡದ ಅಂತ ಅನಿಸ್ಕೊಂಡ್ರೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಒಳ್ಳೇದಾಗ್ಲಿ ದೇವರು ಅನುಗ್ರಹ ಮಾಡ್ತಾನೆ ಹೊರತು ಅದದ್ದೇ ದಾಸಡೆ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರಣ ಸೇವೆಗೆ ಸಾಧನ ಸಂಪತ್ತಾಯಿತು. ತುಂಬಾ ಜನಕ್ಕೆ ಇದು ಗೊತ್ತಿರಬೇಕು. ಸುಮ್ಮನೆ ಟೆಸ್ಟ್ ಮಾಡ್ತಾ ಹೋಗಿ, ನಾವು ಕಥೆಗಳು ಬೇಕಾಗಿಲ್ಲ, ನಾವೇ ಅನ್ಕೊಂಡು ನೋಡಿ, ಅಯ್ಯೋ ದೇವ್ರು ಎಷ್ಟು ಒಳ್ಳೇದು ಮಾಡಿ ನಮಗೆ ಅನ್ಸುತ್ತೆ. ಆಮೇಲೆ ನಾವು ಯಾಕೆ ಯೋಚನೆ ಮಾಡೋದಿಲ್ಲ ಅಂದ್ರೆ ದೇವ್ರ ಬಗ್ಗೆ ಮರ್ತೇ ಬಿಟ್ಟರೆ ಯೋಚನೆ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡಿದರೆ ದೇವರು ಯಾವಾಗಲೂ ಒಳ್ಳೆಯದನ್ನು ಮಾಡ್ತಾನೆ. ದೇವರು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಮುಂದೆ ಹೇಳ್ತಾರೆ ಅದನ್ನು.